ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದನ್ನು ಹೇಳಿಕೊಡುತ್ತೇನೆ. ಮೊದಲನೆಯದಾಗಿ ಹಲಸಿನ ಹಣ್ಣು 7ರಿಂದ 8 ಸೊಳೆ ಬೇಕಿಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ. ಹಲಸಿನ ಹಣ್ಣಿನ ಸಿಹಿಯನ್ನು ಹೊಂದಿಕೊಂಡು ಸಕ್ಕರೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಕು. ಹಾಗೆ 2 ಗ್ಲಾಸು ಹಾಲು ತಗೊಂಡಿದ್ದೇನೆ. ಶುರುವಿಗೆ ಹಲಸಿನ ಹಣ್ಣಿನ ಸೊಳೆಗಳನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡೋಣ. ಸಕ್ಕರೆ ನಾನಿಲ್ಲಿ 4ರಿಂದ 5 ಸ್ಪೂನು ತಗೊಂಡಿದ್ದೇನೆ. ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡಬಹುದು. ನಾನಿಲ್ಲಿ ಗಮ್ಲೆಸ್ ಹಲಸು ಅಂತ ಬರ್ತದಲ್ಲ, ಅದನ್ನು ತಗೊಂಡಿದ್ದೇನೆ. ಅದು ಸ್ವಲ್ಪ ಬಿಳಿ ಬಣ್ಣದಲ್ಲಿ ಇರ್ತದೆ. ಯಾವುದೇ ಹಲಸಿನ ಹಣ್ಣು ಕೂಡ ತಗೊಳ್ಬೋದು. ಈಗ ಸ್ವಲ್ಪ ಹಾಲನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಈಗ ಈ ರೀತಿಯ ಪೇಸ್ಟು ರೆಡಿಯಾಯಿತು. ಇನ್ನು ಪುನಃ ಉಳಿದ ಹಾಲನ್ನು ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡೋಣ. ಅದು ಚೆನ್ನಾಗಿ ಹಾಲು ಮತ್ತು ರುಬ್ಬಿದ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗಲು ಇನ್ನೊಮ್ಮೆ ಗ್ರೈಂಡ್ ಮಾಡೋಣ. ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೊಂದಿಕೊಂಡು ತೆಳು ಅಥವಾ ದಪ್ಪ ಮಾಡಬಹುದು. ನಾನಿಲ್ಲಿ ಮೀಡಿಯಮ್ ತೆಳುವಾಗಿ ಮಾಡಿದ್ದೇನೆ. ಈಗ ಇದು ಕುಡಿಯಲು ಸಿದ್ಧವಾಯಿತು. ಈ ಸೀಸನ್ನಲ್ಲಿ ಮಾಡಿ ಕುಡಿಯಲೇಬೇಕಾದ ಒಂದು ಮಿಲ್ಕ್ ಶೇಕ್ ಇದಾಗಿದೆ. ಈಗ ರುಚಿಯಾದ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಇರುವಂತಹ ಒಂದು ಮಿಲ್ಕ್ ಶೇಕ್. ಈ ಸೀಸನ್ನಲ್ಲಿ ಎಲ್ಲ ಕಡೆ ಹಲಸಿನ ಹಣ್ಣು ಸಿಕ್ಕೇ ಸಿಗುತ್ತದೆ. ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.